ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೇನೆ ಅಂತ ಭಾವಿಸ್ತಾ ನಾನು ಇವತ್ತು ಬ್ಲ್ಯಾಕ್ ಬೀಡ್ಸ್ ಕಲೆಕ್ಷನ್ನ ನಾನು ತೋರಿಸ್ತಾ ಇದ್ದೀನಿ. ತುಂಬ ಯುನಿಕ್ ಪ್ಯಾಟರ್ನ್ಸ್ ಆಗಿರೋದು ಬ್ಲ್ಯಾಕ್ ಬೀಡ್ಸ್ ಇವೆಲ್ಲ ಕಲೆಕ್ಷನ್ನು ತುಂಬ ಡಿಫ್ರೆಂಟಾಗಿ ಮತ್ತು ಎಲ್ಲ ಹೆಣ್ಮಕ್ಳು ಇಷ್ಟ ಆಗೋ ಥರ ಡಿಸೈನ್ಸ್ ಆಗಿರುತ್ತೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಬ್ಲ್ಯಾಕ್ ಬೀಡ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಎಲ್ಲರಿಗೂ ಇಷ್ಟ ಆಗೋ ಥರ ಮತ್ತು ರೀಸನಬಲ್ ಆಗಿರೋ ಥರ ಬ್ಲ್ಯಾಕ್ ಬೀಡ್ಸ್ನ ಕಲೆಕ್ಷನ್ ಇದು. ತುಂಬ ಯುನಿಕ್ ಪ್ಯಾಟರ್ನ್ಸ್ ಆಗಿರುತ್ತೆ ಮತ್ತು ಲೈಟ್ ವೆಯ್ಟು ಮತ್ತು ಎಲ್ಲರೂ 6 to 7 ಗ್ರಾಮ್ಸಲ್ಲೇ ಇಷ್ಟಪಡೋದು. ಎಲ್ಲನೂ ಬ್ಲ್ಯಾಕ್ ಬೀಡ್ಸು ಎಲ್ಲರೂ ಹೆವಿಯಾಗೂ ಹಾಕ್ಕೊಳೋದಕ್ಕೂ ಇಷ್ಟಪಡೋದಿಲ್ಲ. ಯಾಕಂದರೆ ನಮಗೆ ಮಾಂಗಲ್ಯ ಸರ ಜೊತೆಗೆ ಕೆಲವರು ಬ್ಲ್ಯಾಕ್ ಬೀಡ್ಸ್ನ ವೇರ್ ಮಾಡ್ತಾರೆ, ಇನ್ನು ಕೆಲವರು ಬರೀ ಬ್ಲ್ಯಾಕ್ ಬೀಡ್ಸ್ನೇ ಹಾಕ್ಕೊತಾರೆ. ಅದು ಅವ್ರವ್ರ ಇಷ್ಟ. ಬಟ್ ನಮಗೆ ವೆಸ್ಟರ್ನ್ ವೇರ್ಗೆ ಬ್ಲ್ಯಾಕ್ ಬೀಡ್ಸು ಸಿಂಪಲ್ಲಾಗಿ ಇವಾಗ ಜೀನ್ಸ್ ವೇರ್ ಮಾಡ್ತಾರೆ, ಕೆಲವರು ವೆಸ್ಟರ್ನ್ ವೇರ್ ಮಾಡ್ತಾರೆ. ಅವ್ರಿಗೆ ಮದುವೆ ಆಗಿರೋ ಹೆಣ್ಮೇಲೆ ಕೆಲವರು ಬ್ಲ್ಯಾಕ್ ಬೀಡ್ಸ್ನೂ ಅದ್ರ ಜೊತೆ ವೇರ್ ಮಾಡ್ತಾರೆ. ಆ ಥರ ಇರೋರಿಗೇನು ಮತ್ತು ಎಲ್ಲರಿಗೂ ಅಷ್ಟೇ ಇದೇ ಥರ ಬ್ಲ್ಯಾಕ್ ಬೀಡ್ಸು ಕಲೆಕ್ಷನ್ನು ತುಂಬ ಸಿಂಪಲ್ ಆಗಿರುವಂಥದ್ದು ಮತ್ತು ಟ್ರೆಡಿಷ್ನಲ್ ಆಗಿರುವಂಥ ಬ್ಲ್ಯಾಕ್ ಬೀಡ್ಸ್ ಆಗಿರುತ್ತೆ. ತುಂಬ ಯುನಿಕ್ ಪ್ಯಾಟರ್ನ್ ಆಗಿರುತ್ತೆ ನೋಡಿ. ಇದು 2 ಲೇಯರ್ಸ್ ಆಫ್ ಬ್ಲ್ಯಾಕ್ ಬೀಡ್ಸ್, ಅಂದರೆ ಫ್ರಂಟಲ್ಲಿ ಮಾತ್ರ 2 ಲೇಯರ್ ಬರುತ್ತೆ ಮತ್ತು ಬ್ಯಾಕ್ ಸಿಂಗಲ್ ಲೇಯರೇ ಬರೋದು. ತುಂಬ ಇದಕ್ಕೆ ಗೋಲ್ಡ್ ಜಾಸ್ತಿ ಯೂಸ್ ಮಾಡಿರೋಂಥ ಬ್ಲ್ಯಾಕ್ ಬೀಡ್ಸ್ ಆಗಿರುತ್ತೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಕೆಲವರು ಡೈಮಂಡ್ಸಲ್ಲೂ ಬ್ಲ್ಯಾಕ್ ಬೀಡ್ಸ್ ತೊಗೊತಾರೆ. ಪೆಂಡೆಂಟು ಬ್ಲ್ಯಾಕ್ ಬೀಡ್ಸ್ ಆಗಿರುತ್ತೆ. ಡೈಮಂಡ್ಸ್ಗೆ 18 ಕ್ಯಾರೆಟ್ ಗೋಲ್ಡ್ನ ಯೂಸ್ ಮಾಡ್ತಾರೆ, 22 ಕ್ಯಾರೆಟ್ ಗೋಲ್ಡ್ನ ಯೂಸ್ ಮಾಡೋದಿಲ್ಲ. ನಿಮಗೆ ಡೈಮಂಡಲ್ಲಿ ಬ್ಲ್ಯಾಕ್ ಬೀಡ್ಸ್ ಕಲೆಕ್ಷನ್ ಏನಾದರೂ ಬೇಕು ಅಂದರೆ ಅದು ನನಗೆ ಹೇಳಿ, ಅದನ್ನು ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇದು ಬ್ಲ್ಯಾಕ್ ಬೀಡ್ಸು ವೆಸ್ಟರ್ನ್ ವೇರ್ಗೆ ತುಂಬ ಪರ್ಫೆಕ್ಟಾಗಿ ಸೂಟಬಲ್ ಆಗುವಂಥ ಬ್ಲ್ಯಾಕ್ ಬೀಡ್ಸ್ ಆಗಿರುತ್ತೆ. ಇವು ತುಂಬ ಯುನೀಕ್ ಪ್ಯಾಟರ್ನ್ ಬ್ಲ್ಯಾಕ್ ಬೀಡ್ಸ್ ಇವು. ಯಾಕಂದರೆ ನಮಗೆ ಬ್ಲ್ಯಾಕ್ ಬೀಡ್ಸು ಆಗಲಿ ಏನೇ ಪ್ರತಿಯೊಂದು ಆಗಲಿ, ಅಂದರೆ ನಮ್ಮ ಮಾಂಗಲ್ಯ ಸರನೂ ಪ್ರತಿಯೊಂದು ನಮಗೆ ಸೆಂಟಿಮೆಂಟ್ ಅನ್ನೋದು ಇರುತ್ತೆ. ಅದೇ ಥರ ನಾವು ಸೆಲೆಕ್ಟ್ ಮಾಡ್ಕೊಳೋದು ಬ್ಲ್ಯಾಕ್ ಬೀಡ್ಸ್ನ ನಾವು ಆ ಥರ ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ನಮಗೆ ನೋಡಿ ಯುನೀಕ್ ಆಗಿರಬೇಕು. ನಮಗೆ ಯಾರಿಗೂ ವೇರ್ ಮಾಡಿದ್ರೆ ತುಂಬ ಚೆನ್ನಾಗೂ ಕಾಣಿಸ್ಬೇಕು, ಎಲ್ಲದಕ್ಕೂ ಸೂಟ್ ಆಗೋ ಥರನೂ ಕಾಣಿಸ್ಬೇಕು. ಆ ಥರ ಬ್ಲ್ಯಾಕ್ ಬೀಡ್ಸ್ನ ನಾವು ಕಲೆಕ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನಾವು ಪದೇ ನಾವು ಸೆಲೆಕ್ಟ್ ಮಾಡೋ ಒಂದು ಸರಿ ತೊಗೊಂಡ್ಮೇಲೆ ಪದೇ ತೊಗೊಳಲ್ಲ. ಎಲ್ಲನೂ ಅಷ್ಟೇ, ಅದು ಒಂದು ಸತಿ ನಾವು ಇನ್ವೆಸ್ಟ್ಮೆಂಟು. ಇವಾಗ ಚಿನ್ನ ಇಲ್ಲ ಕಿತ್ತೋಯ್ತೋ ಮುರಿದೋಯ್ತೋ ಅಂದರೆ ಮಾತ್ರ ಎಕ್ಸ್ಚೇಂಜ್ ಮಾಡ್ತಾರೆ. ಬಟ್ ಏನಾದರೂ ಆಗಲಿ ಅಷ್ಟೇ, ನಾವು ಬ್ಲ್ಯಾಕ್ ಬೀಡ್ಸ್ ಆಗಲಿ ಮಾಂಗಲ್ಯ ಸರ ಕೆಲವೊಂದು ನಮಗೆ ಒಂಥರ ಹತ್ರದಿಂದ ತೊಗೊಂಡಾಗ ಅದು ಚೆನ್ನಾಗಿರಬೇಕು, ಒಂದು ಸ್ವಲ್ಪ ಲುಕ್ಕಾಗಿ ಕಾಣಿಸ್ಬೇಕು. ಮತ್ತು ಅದೊಂಥರ ಸೆಂಟಿಮೆಂಟ್. ಬ್ಲ್ಯಾಕ್ ಬೀಡ್ಸ್ ಅಂದ್ರೇ ಒಂದು ಸೆಂಟಿಮೆಂಟ್ ಇದ್ದಂಗೆ. ಆ ಥರ ಬ್ಲ್ಯಾಕ್ ಬೀಡ್ಸ್ ಇವು ಕಲೆಕ್ಷನ್ನು ತುಂಬ ಚೆನ್ನಾಗಿರೋ ಅಂಥದ್ದು. ಕೆಲವೊಂದು ಡ್ರೆಸ್ ಪ್ರೂಫು ಮತ್ತು ಕಲೆಕ್ಷನಲ್ಲಿ ನಾನು ಅಡ್ರೆಸ್ಸನ್ನು ಹಾಕಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಾಗಿದ್ದರೆ ಅವ್ರಿಗೆ ಕಾಲ್ ಮಾಡಿ ನೀವು ಕೇಳಿ ಅದನ್ನು ಮಾಡಿಸ್ಕೋಬೋದು. ಇಲ್ಲಾಂದರೆ ನೀವು ಯಾರೇ ಗೋಲ್ಡ್ ಶಾಪಲ್ಲಿ ನೀವು ಈ ಥರ ನಮ್ಗೆ ಡಿಸೈನ್ ಬೇಕು, ಈ ಥರ ಮಾಡಿಸ್ಕೊಬೇಕು ಅಂದರೆ ನಾವು ಮಾಡಿಸ್ಕೋಬೋದು. ಮತ್ತು ಇದು ಯುನಿಕ್ ಪ್ಯಾಟರ್ನ್ ಇದು ಗೋಲ್ಡ್ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಜಾಸ್ತಿ ಡೈಮಂಡಲ್ಲಿ ಬರೋವಂಥದ್ದು ಬ್ಲ್ಯಾಕ್ ಬೀಡ್ಸು ಪೆಂಡೆಂಟ್ ಆಗಿರುತ್ತೆ. ಇದು ಆಲ್ಮೋಸ್ಟ್ ಡೈಮಂಡ್ಸಲ್ಲಿ ಮಾಡ್ಕೊಬೋದು, ಇಲ್ಲ ಮಾಮೂಲಿ ವೈಟ್ ಸ್ಟೋನಲ್ಲಿ ಮಾಡಿಕೊಡ್ತಾರೆ, ಇಲ್ಲ ಅನ್ಕಟ್ ಡೈಮಂಡ್ಸಲ್ಲಿ ಮಾಡಿಕೊಡ್ತಾರೆ. ನಮ್ಗೆ ಯಾವ ಥರ ಬೇಕೋ ಅದು ಅದರಲ್ಲಿ ಮಾಡಿಸ್ಕೋಬೋದು. ಅದು ಅವ್ರವ್ರ ಇಷ್ಟ. ಕೆಲವ್ರಿಗೆ ಏನು ಗೊತ್ತಾ, ಡೈಮಂಡ್ಸಲ್ಲಿ ಮಾಡಿಸ್ಕೊತಾರೆ ಜಾಸ್ತಿ ದುಡ್ಡಿರೋರು ಅಂತಲ್ಲ, ಸ್ವಲ್ಪ ನಾನು ಡೈಮಂಡ್ಸಲ್ಲಿ ಬೇಕು ಅನ್ನೋರು ಡೈಮಂಡ್ಸಲ್ಲಿ ಮಾಡಿಸ್ಕೊಳಕ್ಕೆ ಇಷ್ಟಪಡ್ತಾರೆ ಪೆಂಡೆಂಟು. ನನಗೆ ಡೈಮಂಡ್ಸ್ ಫಿನಿಶಿಂಗ್ ಬೇಕು, ಬಟ್ ನನ್ನ ಹತ್ರ ಬಜೆಟ್ ಕಮ್ಮಿ ಇದೆ ಅನ್ನೋದು ಅದರಲ್ಲಿ ಕಮ್ಮಿಯಲ್ಲೂ ಮಾಡಿಸ್ಕೊತಾರೆ. ನಾರ್ಮಲ್ ಸ್ಟೋನ್ಸಲ್ಲೂ ಮಾಡಿಕೊಡ್ತಾರೆ, ಇಲ್ಲ ಅನ್ಕಟ್ಸ್ ಡೈಮಂಡ್ಸಲ್ಲೂ ಮಾಡಿಕೊಡ್ತಾರೆ, ಇಲ್ಲ ಡಿಫ್ರೆಂಟ್ ಸ್ಟೋನ್ಸ್ ರೂಬೀಸ್ ಎಂಬ್ರಾಯ್ಡ್ಸ್ ಆ ಥರ ಬರುತ್ತಲ್ಲ, ಆ ಥರದ್ರಲ್ಲೂ ಮಾಡಿಸ್ಕೊತಾರೆ. ಅದು ಡಿಫ್ರೆಂಟ್ ಅವ್ರವ್ರ ಟೇಸ್ಟ್ಗೆ ಮತ್ತು ಅವ್ರವರು ಇದಕ್ಕೆ ಸಂಬಂಧಪಟ್ಟಿರೋ ಅದೇ ಥರ ಇರುವಂಥದ್ದು. ಇದು ನೋಡಿ, ಇನ್ನೊಂದು ಬ್ಲ್ಯಾಕ್ ಬೀಡ್ಸಲ್ಲಿ ಅಂದರೆ ವೈಟ್ ಸ್ಟೋನ್ ಬಂದು ಮಧ್ಯದಲ್ಲಿ ಬ್ಲ್ಯಾಕ್ ದೊಡ್ಡದು ಎಂಬ್ರಾಯ್ಡ್ ಸ್ಟೋನ್ ಬಂದಿದೆ. ಮತ್ತು ಇದು ನೋಡಿ, ಇದು 3 ಪೆಂಡೆಂಟ್ ಬಂದಿರೋವಂಥದ್ದು ಸ್ಟೋನ್ ಪೆಂಡೆಂಟ್ ಸಿಂಪಲ್ಲಾಗಿ. ಅಂದರೆ ಇದು 3 ಸ್ಟೋನ್ ಅಂದರೆ ಇದು ಅವಾಗೆ ಬಂದು ಫುಲ್ ಬ್ಲ್ಯಾಕು, ಇವಾಗ ಮೆರೂನ್ ಆ್ಯಂಡ್ ರೆಡ್ಡು. ಇದು ನೋಡಿ ಡ್ರಾಪ್ಸ್ ಟೈಪ್ ಬಂದಿರೋ ಅಂಥದ್ದು. ಇವೆಲ್ಲ 5 ಗ್ರಾಮ್ಸಲ್ಲೂ 6 ಗ್ರಾಮ್ಸಲ್ಲೂ ಅಷ್ಟೇ ಬರೋದು. ತುಂಬ ಲೈಟ್ ವೇಟ್ ಆಗಿರುತ್ತೆ, ತುಂಬ ಯುನೀಕ್ ಪ್ಯಾಟರ್ನ್ಸ್ ಇವೆ ನೋಡಿ. ಇದು ಅಷ್ಟೇ ಎಷ್ಟು ಯುನೀಕ್ ಆಗಿರೋವಂಥ ಡಿಸೈನ್ಸ್ ಆಗಿರುತ್ತೆ, ತುಂಬ ಹೆವಿಯಾಗಿಯೂ ಇರೋದಿಲ್ಲ. ಇದು ಸ್ವಲ್ಪ 10 ಗ್ರಾಮ್ಸಲ್ಲಿ ಬರೋವಂಥ ಡಿಸೈನ್ ಆಗಿರುತ್ತೆ. ಯಾಕಂದರೆ ಇದಕ್ಕೆ ಗೋಲ್ಡ್ ಜಾಸ್ತಿ ಇದೆ ಮತ್ತು ಸ್ವಲ್ಪ ಗಟ್ಟಿ ಬರುತ್ತೆ ಆ ಥರದ್ದು. ಇದು ನೋಡಿ, ಇದು 5 ಗ್ರಾಮ್ಸ್ ಅಷ್ಟೇ ಬರೋದು. ಇದು
ಪರ್ಲ್ ಬಾಲಲ್ಲಿ ಸ್ವಲ್ಪ ಲೀಫ್ ಡಿಸೈನ್ಸ್ ಬರೋವಂಥ ಗೋಲ್ಡಲ್ಲಿ ಮಾಡಿದ್ದಾರೆ. ಇದು ನೋಡಿ, ಇದು ಅನ್ಕಟ್ ಡೈಮಂಡ್ಸ್ ಅಂತಾರಲ್ಲ ಆ ಥರ ಡಿಸೈನ್ಸಲ್ಲಿ ಬಂದಿರೋವಂಥದ್ದು. ತುಂಬ ಯುನಿಕ್ ಪ್ಯಾಟರ್ನ್ ಡ್ರಾಪ್ ಟೈಪ್ ಬಂದಿದೆ ಇದು ಸ್ಟೋನು. ಇದು ನೋಡಿ, ಇದು ಇನ್ನೂ ಸಿಂಪಲ್ಲು ಲೀಫು, ಒಂಥರ ಲೀಫು ಬಳ್ಳಿ ಇರುತ್ತೆ. ತುಂಬ ಯುನೀಕ್ ಆಗಿರುವಂಥದ್ದು, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ನಾವು ಒಂದು ಬ್ಲ್ಯಾಕ್ ಪೀಸ್ ಏನಾದರೂ ಹಾಕ್ಕೊಂಡಿದ್ದೀರ ಗೋಲ್ಡು ಅಂದರೆ ಅದಕ್ಕೆ ಲೈಫ್ ಟೈಮ್ ಇರುತ್ತೆ. ಇವಾಗ ನಾವು ಪದೇ ಪದೇ ಚೇಂಜ್ ಮಾಡೋ ಅಂಥದ್ದು ಆಗಿರೋದಿಲ್ಲ. ನಾವು ಗೋಲ್ಡ್ ನಾವು ಒಂದ್ಸರಿ ತೊಗೊಂಡ್ಮೇಲೆ ಅದಕ್ಕೊಂದು ಲೈಫ್ ಇರುತ್ತೆ, ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡುತ್ತೆ. ಒಂದು ಗಿಫ್ಟ್ ಆಗಲಿ ಏನೇ ಆಗಲಿ. ಈ ಥರ ನೋಡಿ, ಸ್ವಲ್ಪ ನನ್ನ ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇವು ಅಷ್ಟೇ, ಇವು ಡಿಫ್ರೆಂಟ್ ಆಗಿರೋದು, ಎಲ್ಲರಿಗೂ ಇಷ್ಟ ಆಗುವಂಥದ್ದೇ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೂ ಇನ್ನೂ ಏನಾದರೂ ಬೇಕಾಗಿದೆ ನಂಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನೋಡಿ, ಇದು ಎಷ್ಟು ಚೆನ್ನಾಗಿದೆ, ಎಲ್ಲ ಬ್ಲಾಕ್ಸ್ ಹೆವಿ ಡಿಸೈನ್ಸ್, ಸ್ವಲ್ಪ 10 ಗ್ರಾಮ್ಸಲ್ಲಿ ಬರೋವಂಥ ಡಿಸೈನ್ಸು, ತುಂಬ ಯುನೀಕ್ ಪ್ಯಾಟರ್ನ್ಸು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ಎಲ್ಲರೂ. ಇದು ನೋಡಿ, ಇದು ಅಷ್ಟೇ 10 ಗ್ರಾಮ್ಸಲ್ಲಿ ಬರೋವಂಥದ್ದು. ಹೀಗೆ ನನಗೆ ಇನ್ನೂ ಯಾವುದಾದ್ರೂ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.